ವಾತಾಪಿಯಿಂದ ನರ್ಮದಾ ನದಿಯವರೆಗೆ 99,000 ಹಳ್ಳಿಗಳು, 3 ಮಹಾರಾಷ್ಟ್ರಗಳನ್ನ ತನ್ನ ಕೈ ಮುಷ್ಟಿಲಿ ಇಟ್ಕೊಂಡಿದ್ದಂತ ವ್ಯಕ್ತಿ. ಈ ವ್ಯಕ್ತಿ ಬಗ್ಗೆ ಮಾತನಾಡ್ಲೇಬೇಕು. ತನ್ನ ಅಣ್ಣ ತೀರೋದ್ಮೇಲೆ ಅವನ್ ಮಗನೇ ರಾಜ್ಯಭಾರ ಮಾಡ್ತಾನೆ ಅಂತ ಭಯ ಪಟ್ಟು, ಇವನ್ ಚಿಕ್ಕ ಹುಡುಗ, ಇವಂಗೇನು ತಿಳಿಯಲ್ಲ, ನಾನ್ ರಾಜ್ಯವನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ತನ್ನ ಮಕ್ಕಳನ್ನ ಸಿಂಹಾಸನಕ್ಕೆ ರೆಡಿ ಮಾಡ್ತಾ ಇದ್ದಂತಹ ಚಿಕ್ಕಪ್ಪನನ್ನ ಸೋಲಿಸಿ ರಾಜ್ಯಭಾರವನ್ನ ತನ್ನ ಕೈಗೆ ಎತ್ಕೊಂಡಾಗ ಬಹುಶಃ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಈ ವ್ಯಕ್ತಿ ಚಾಲುಕ್ಯ ಎಂಪೈರ್ ನ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾನೆ ಅಂತ. ಇವನ್ ಎಷ್ಟರ ಮಟ್ಟಿಗೆ ಚಾಲುಕ್ಯ ಎಂಪೈರ್ ನ ಬೆಳೆಸ್ದ ಅಂತಂದ್ರೆ, ಸ್ವತಃ ಅವನ ಕೈಲೂ ಕೂಡ ಆ ಒಂದು ಎಂಪೈರ್ ನ ಆಳ್ವಿಕೆ ಮಾಡೋದಕ್ಕೆ ಆಗ್ಲಿಲ್ಲ. ಅದಕ್ಕಾಗಿ ಸಾಮಂತರುಗಳನ್ನ ನೇಮಕ ಮಾಡ್ತಾನೆ. ಆ ಸಾಮಂತರುಗಳಿಗೆ ಇವನ್ ರಾಜನಾಗಿ ಕೂತ್ಕೋತಾನೆ. ಎಲ್ಲಿಂದ ಎಲ್ಲಿವರೆಗಿತ್ತು? ವಾತಾಪಿಯಿಂದ ನರ್ಮದಾ ನದಿವರೆಗೂ ಚಾಲುಕ್ಯ ಎಂಪೈರ್ ನ ವಿಸ್ತರಣೆ ಮಾಡ್ದ. ಅದ್ರಲ್ಲಿ 99,000 ಹಳ್ಳಿಗಳಿದ್ವಂತೆ. 3 ಮಹಾರಾಷ್ಟ್ರಗಳನ್ನ ದಾಳಿ ಮಾಡಿ ಪಡೆದುಕೊಂಡಿದ್ನಂತೆ.